ಮೇಡಮ್ ಇನ್ನೊಂದು ಕೊನೆಯದಾಗಿ ಕೇಳೋದಾದ್ರೆ ಈ ಒಟ್ಟಾರೆ ಪ್ರಕರಣವನ್ನು ನೀವು ಗಮನಿಸ್ತಾ ಇದ್ರಿ, ಅದರಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂಥದ್ದಾಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಮಹಜರು ಮಾಡುವಂತ ಒಂದು ಪ್ರಕ್ರಿಯೆ ಏನಿತ್ತು ಗೊತ್ತಾ, ಆ ಒಂದು ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಬರ್ತೀರಾ. ಅಷ್ಟೊಂದು ವರ್ಷಗಳ ನಂತರದಲ್ಲೂ ಕೂಡ ಅದನ್ನ ಕಲೆ ಹಾಕ್ಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಆಯಿತು? ಯಾಕೆ ಅಂತಂದ್ರೆ ಇದು ತುಂಬಾ ದೊಡ್ಡ ಚಾಲೆಂಜಿಂಗ್. ನಿಮ್ಗೆ ಎಷ್ಟೋ ವರ್ಷಗಳಾಗಿದೆ, ಅಲ್ಲಿ ಬಯೋಲಾಜಿಕಲ್ ಎವಿಡೆನ್ಸ್ ಸಿಗಲ್ಲ ಅಥವಾ ಬೇರೆ ಏನನ್ನು ನಾನು ಅದನ್ನ ಕಲೆಕ್ಟ್ ಮಾಡ್ತೀನಿ ಅಂತ ಅಂದ್ರೆ ಅದು ನಿಮ್ಮಿಂದ ಸಡನ್ಲಿ ಸಾಧ್ಯ ಆಗಲ್ಲ. ಆ ಸಂದರ್ಭದಲ್ಲಿ ಸಿಕ್ಕಂತ ಎವಿಡೆನ್ಸ್ಗಳು ಎಷ್ಟು ಪ್ರಾಮುಖ್ಯತೆ ವಹಿಸಿದ್ವು ಈ ಒಂದು ಪ್ರಕರಣದಲ್ಲಿ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಕ್ಚುಲಿ. ರೇಪ್ ಕೇಸಸ್ ಅಲ್ಲಿ ಅಥವಾ ಮಹಿಳೆಯರ ವಿರುದ್ಧ ನಡೆಯುತ್ತಿರುವಂತಹ ಶೋಷಣೆಯ ಪ್ರಕರಣಗಳು ಏನಿರುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಯಾರು ವಿಕ್ಟಿಮ್ ಇರ್ತಾಳೆ, ಶೋಷಿತೆ ಇರ್ತಾಳೆ, ಅವಳ ಒಂದು ಸ್ಟೇಟ್ಮೆಂಟ್ ಸಾಕಾಗುತ್ತೆ. ಅವಳು ಏನು ಕೋರ್ಟಲ್ಲಿ ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಅವಳು ಹೇಳಿಕೆ ಕೊಟ್ಟಿರ್ತಾಳೆ ಅದನ್ನೇ ಕೋರ್ಟಲ್ಲಿ ಹೋಗಿ ಹೇಳಿದ್ರೆ ಕನ್ವಿಕ್ಷನ್ ಆಗೋದಕ್ಕೆ ಅಷ್ಟು ಸಫಿಷಿಯೆಂಟ್ ಆಗುತ್ತೆ. ಬಟ್ ಈ ಕೇಸ ತುಂಬಾ ಅದಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು. ಯಾವುದೇ ರೇಪ್ ಕೇಸಲ್ಲಿ ನಾವು ನೋಡಿದೀವಿ ಇದುವರೆಗೂ ಯಾವುದು ರೇಪ್ ಕೇಸದ್ದು ವಿಡಿಯೋಗಳು ಸಿಕ್ಕಿರುವಂಥದ್ದು ನನಗನ್ನಿಸ್ದಂಗೆ ನನಗೆ ಯಾವುದು ಮೆಮೊರಿಯಲ್ಲಿ ಇಲ್ಲ, ಅಂತ ಕೇಸಸ್ ನಡೆದಿಲ್ಲ. ಸೊ ಇದು ತುಂಬಾ ಡಿಫ್ರೆಂಟ್ ಕೇಸು, ಒಂದು ರೇಪ್ ನಡೆದಿರೋ ಅಂಥದ್ದು ಹಾಗೂ ಅದ್ರ ಜೊತೆಗೆ ವಿಜುವಲ್ ಸಿಗುವಂಥದ್ದು. ಸೊ ಆ ವಿಡಿಯೋ ಅನಾಲಿಸಿಸ್ ನಮಗೆ ಪ್ರಾಮಿನೆಂಟ್ ಆಗಿದ್ದಂಥದ್ದು. ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನ ನಾವು ಅನಲೈಸ್ ಮಾಡಿದ್ದೀವಿ. ಆರೋಪಿಯ ಮುಖ ಕಾಣ್ತಾ ಇರ್ಲಿಲ್ಲ, ಆದ್ರೆ ಅವನ ದೇಹದ ಇತರೆ ಅಂಗಾಂಗಗಳು ಕಾಣ್ತಾ ಇದ್ದಂಥದ್ದು. ಅದರಿಂದ ನಾವೇನಾದ್ರೂ ಅವರನ್ನ ಪತ್ತೆ ಹಚ್ಚಬಹುದಾ ಅನ್ನೋ ಅಂಥದ್ದು ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದು. ಹಾಗೆ ಆರೋಪಿಯ ಧ್ವನಿ ಅದರಲ್ಲಿ ಕೇಳಿಸ್ತಾ ಇದ್ದಂಥದ್ದು, ಅದನ್ನ ನಾವು ಮ್ಯಾಚ್ ಮಾಡ್ಲಿಕ್ಕೆ ಏನ್ ಕ್ರಮ ಕೈಗೊಂಡಿದ್ದು. ಹಾಗೆ ಒಂದು ಆ ಬ್ಯಾಕ್ ಗ್ರೌಂಡ್ ಏನ್ ಸರೌಂಡಿಂಗ್ ಇತ್ತು, ಸೀನ್ ಆಫ್ ಕ್ರೈಮ್ ಅಂತ ಏನ್ ಹೇಳ್ತೀವಿ, ಆ ಬ್ಯಾಕ್ ಗ್ರೌಂಡ್ ಅನ್ನ ಸಂತ್ರಸ್ತೆ ತೋರಿಸ್ತಿರೋಂತ ಬ್ಯಾಕ್ ಗ್ರೌಂಡಿಗೆ ಹೋಲಿಕೆ ಮಾಡುವಂತದ್ದಾಗ್ಲಿ, ಈ ತರದ್ದು ಸುಮಾರು ವಿಷಯಗಳನ್ನ ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನ್ ಸಿಕ್ತು ಅದರ ಬೇಸಿಸ್ ಮೇಲೆ ಮಾಡಿರುವಂತದ್ದಿದೆ. ಅದ್ರ ಜೊತೆಗೆ ನಮಗೆ DNA ಒಂದು ತುಂಬಾ ಕ್ರೂಷಿಯಲ್ ಆಗಿ ಇದರಲ್ಲಿ ಸಿಕ್ಕಿರುವಂತ ವಿಚಾರ. ತುಂಬಾ ನಾವು ಆಲೋಚನೆ ಮಾಡ್ತೀವಿ 3-4 ವರ್ಷದ ಹಿಂದಿಂದು DNA ಹೇಗ್ ಸಿಗ್ಬಹುದು ಅನ್ನೋಂತ. ಇನ್ಫ್ಯಾಕ್ಟ್ ನಾವು ಕೂಡ ಆಸ್ ಇನ್ವೆಸ್ಟಿಗೇಟರ್ಸ್ ತುಂಬಾ ನ್ಯಾಚುರಲ್ ಕೋರ್ಸ್ ಅಲ್ಲಿ ಹೋಗ್ತಾ ಇದ್ವಿ. ಒಂದು ಸಂದರ್ಭದಲ್ಲಿ ಸಂತ್ರಸ್ತೆ ಆ ವಿಡಿಯೋನ ನಾವು ಗುರುತು ಹಚ್ಚಲಿಕ್ಕೆ ಅವಳು ಮುಂದೆ ಪ್ಲೇ ಮಾಡಿದಾಗ ಅದರಲ್ಲಿರೋ ಅಂತಹ ಬಟ್ಟೆಗಳನ್ನ ನಾನು ಎಲ್ಲಿಟ್ಟಿದ್ದೀನಿ ಅನ್ನೋ ಅಂತದನ್ನ ನಮಗೆ ಹೇಳ್ತಾಳೆ. ಅಂದ್ರೆ ಅವಳು ಅಲ್ಲಿ ಫಾರ್ಮ್ ಲೇಬರ್ ಅಂತ ಕೆಲಸ ಮಾಡ್ತಾ ಇದ್ದಂಥದ್ದು. ಲೇಬರ್ ಕ್ವಾರ್ಟರ್ಸ್ ಅಲ್ಲಿ ನಾನು ಅದನ್ನ ಇಟ್ಟು ಬಂದಿದ್ದೀನಿ ನಾನು ಕೆಲಸ ಬಿಡುವಾಗ ಅಂತ ಹೇಳ್ಬಿಟ್ಟು ಅವಳು ಹೇಳಿದಾಗ ನಮ್ಗೆ ಗೊತ್ತಾಗಿದ್ದು ಅದು ಮೋಸ್ಟ್ಲಿ ಅನ್ಟಚ್ಡ್ ಇದೆ, ಅಲ್ಲಿ ಬಿಟ್ಟು ಬಂದಿದ್ದಾಳೆ ಅಂತಂದ್ರೆ. ಸೊ ಅದು ಒಂಥರ ನಮ್ಗೆ ಒಂದು ಕ್ಲಿಕ್ ಆಗಿದ್ದು, ಇದನ್ನ ನಾವು ಇಮಿಡಿಯೇಟ್ಲಿ ನಾವು ಸೀಸ್ ಮಾಡಬೇಕು ಅಂತ ಹೇಳಿ. ಆನಂತರ ನಾವು ಸೀಸ್ ಮಾಡಿದ್ವಿ ಅಂಡ್ ಫಾರ್ಚುನೇಟ್ಲಿ ನಮಗೆ ಅದರಲ್ಲಿ DNA ಸ್ಯಾಂಪಲ್ಸ್ ಮ್ಯಾಚ್ ಆಯ್ತು ಆರೋಪಿ ಜೊತೆಗೆ. ಯಾಕಂದ್ರೆ ಅದು ಗಂಟು ಕಟ್ಟಿ ಹ್ಯೂಮಿಡಿಟಿ ಎಲ್ಲ ಇದ್ದಿದ್ರೆ ಡಿಟಿರಿಯರೇಟ್ ಆಗೋ ಚಾನ್ಸಸ್ ಇತ್ತು ಅನ್ಸುತ್ತೆ. ಬಟ್ ಅದನ್ನ ಗಂಟು ಕಟ್ಟಿ ನೀಟಾಗಿ ಒಂದು ರ್ಯಾಕ್ ಮೇಲೆ ಇಟ್ಟಂಥದ್ದು. ಸೊ ಅದು ಹೇಳ್ತಾರಲ್ಲ ದೇವರು ದಾರಿ ತೋರಿಸ್ತಾನೆ ಅಂತ ಹೇಳಿ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ದಟ್. ನಮಗೆ ಒಂಥರ ಅದು DNA ಸಿಗುತ್ತೆ ಅನ್ನೋ ಭಾವನೆ ನಮಗೂ ಕೂಡ ಇರಲಿಲ್ಲ. ಎಂಡ್ ಆಫ್ ದ ಡೇ ಅದು ಕೂಡ ಸಿಕ್ತು. ಅದು ಹೆಲ್ಪ್ ಆಯ್ತು ನಮಗೆ ವಿಕ್ಟಿಮ್ ಸ್ಟೇಟ್ಮೆಂಟ್ ನ ಕರಬರೇಟ್ ಮಾಡಕ್ಕೆ. ಸೊ ಫೈನಲಿ ನಮಗೆ ಜಜ್ಮೆಂಟ್ ನಮ್ಮೆಲ್ಲರ ಮುಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.